ಬಾರಿಯ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮಿಸುವಾಗ ನಾವು ನೆನೆಯಲೇಬೇಕಾದದ್ದು ಕನ್ನಡ ಸಾಹಿತ್ಯದ ಶಿಖರ ವ್ಯಕ್ತಿತ್ವಗಳಲ್ಲಿ ಒಬ್ಬರಾದ ಡಾಕ್ಟರ್ ಎಸ್.ಎಲ್. ಭೈರಪ್ಪರವರು. ಅವರ ಕಾದಂಬರಿಗಳಲ್ಲಿರುವ ಸಾಹಿತ್ಯ ಲೋಕವು ಬಹಳ ವಿಶಾಲವಾದುದು. ಪರ್ವ, ಆವರಣ, ವಂಶವೃಕ್ಷ, ಉತ್ತರಕಾಂಡ, ಮಂದ್ರ, ಧರ್ಮಶ್ರೀ, ಯಾನ, ಭಿತ್ತಿ ಮುಂತಾದ ಹಲವಾರು ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಚಿರಸ್ಥಾಯಿ. ಡಾಕ್ಟರ್ ಎಸ್.ಎಲ್. ಭೈರಪ್ಪರವರ ಕೃತಿಗಳಲ್ಲಿ ಮಾನವ ಧರ್ಮ, ಜೀವನದ ನೈತಿಕ ಮೌಲ್ಯಗಳು, ಸಂಸ್ಕೃತಿ ಮತ್ತು ನಾಗರಿಕತೆಯ ಕುರಿತು ಚಿಂತನೆಗಳು ತುಂಬಿರುವುದೇ ಅಲ್ಲದೆ ಭಾವನಾತ್ಮಕತೆ, ಪ್ರಾಮಾಣಿಕತೆಯೊಂದಿಗೆ ಮನಮುಟ್ಟುವ ಸನ್ನಿವೇಶಗಳನ್ನು ಕೂಡ ಚಿತ್ರಿಸಿದ್ದಾರೆ. ಇವರ ಕೃತಿಗಳು ಕನ್ನಡದ ಸೀಮೆಯನ್ನು ದಾಟಿ ಅನೇಕ ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಭಾಷೆಗಳಿಗೆ ಅನುವಾದಗೊಂಡಿವೆ. ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಕನ್ನಡ ಸಾಹಿತ್ಯಕ್ಕೆ ಕೀರ್ತಿ ತಂದು ಅದರ ಗೌರವವನ್ನು ವಿಶ್ವಾದ್ಯಂತ ವಿಸ್ತರಿಸಿರುವ ಡಾಕ್ಟರ್ ಎಸ್.ಎಲ್. ಭೈರಪ್ಪರವರನ್ನು ಈ ದಿನ ನಾವೆಲ್ಲರೂ ಸ್ಮರಿಸೋಣ ಹಾಗೂ ಅವರ ಅಪೂರ್ವ ಕೊಡುಗೆಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಒಬ್ಬರ ಸಂಕಲ್ಪವು ಪ್ರಕೃತಿಗೆ ಹೊಸ ಉಸಿರು ನೀಡಬಹುದು ಎಂದು ಜಗತ್ತಿಗೆ ತೋರಿದ ಹಸಿರು ತಾಯಿ ಎಂದೇ ಹೆಸರುವಾಸಿಯಾದ ಸಾಲುಮರದ ತಿಮ್ಮಕ್ಕನವರು ಇತ್ತೀಚೆಗಷ್ಟೇ ನಾವು ಕಳೆದುಕೊಂಡಿದ್ದೇವೆ. ಸೊ ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲಿ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ, ಹಸಿರು ಕ್ರಾಂತಿಗೆ ನಾಂದಿ ಹಾಡಿದ ವೃಕ್ಷ ಮಾತೆ ಡಾಕ್ಟರ್ ಸಾಲುಮರದ ತಿಮ್ಮಕ್ಕನವರು 114 ವರ್ಷಗಳ ಕಾಲ ಬಾಳಿ ಈ ವನ್ಯಜೀವಿಗಳ ಮತ್ತು ವೃಕ್ಷ ಮಾತೆ ಎಂದು ಕರೆಸಿಕೊಂಡು ನಮ್ಮ ಪರಿಸರದ ಸಂರಕ್ಷಣೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸ್ಟ್ಯಾಂಡ್ ಅಪ್ ಫಾರ್ ದ ಮೌನಾಚರಣೆ. 30 ಸೆಕೆಂಡ್ಗಳ ಕಾಲ ಮೌನಾಚರಣೆಯನ್ನು ಶ್ರದ್ಧಾಂಜಲಿಯನ್ನು ಸಮರ್ಪಿಸುತ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತುಕೊಳ್ಳಬೇಕು. 30 ಸೆಕೆಂಡ್ಗಳ ಮೌನಾಚರಣೆಯನ್ನು ನಾವು ಅವರಿಗೆ ಅರ್ಪಿಸೋಣ. And I request each and everyone to be very silent, okay? Very silent. ಧನ್ಯವಾದಗಳು.